KRDBI ಬಗ್ಗೆ ಒಂದು ಆಕ್ಷೇಪ ಇದೆ ಸರ್. ಇಲಾಖೆಯಲ್ಲಿ PWD 5 ಲಕ್ಷ ರೂಪಾಯಿ ಆಗುವಂತಹ ಕೆಲಸ KKRDBಯಲ್ಲಿ 10 ಲಕ್ಷಕ್ಕೆ ಆಗುತ್ತೆ ಅನ್ನುವಂಥದ್ದು. PWD ಯಾವುದು 5 ಲಕ್ಷಕ್ಕೆ ನಾವು ಕೆಲಸ ಸಾಧ್ಯ ಇಲ್ಲ. ಎಕ್ಸಾಂಪಲ್, ಈಗ 10 ಲಕ್ಷ ರೂಪಾಯಿಗೆ ಇಲ್ಲಿ ಕೆಲಸ ಆಗ್ತಾರೆ. ಉದಾಹರಣೆಗೆ ರಸ್ತೆ ಬದಿಯಲ್ಲಿ ಹಾಕುವಂಥ ಬೀದಿ ದೀಪಗಳ ಕಾಮಗಾರಿ ವಿಚಾರಕ್ಕೆ PWD ಇಲಾಖೆಯಿಂದ ಹಾಕಿದ್ರೆ 5 ಲಕ್ಷ ರೂಪಾಯಿ ಆಗುತ್ತೆ. ಅದೇ KKRDB ಇಂದ ಹಾಕಿದ್ರೆ 10 ಲಕ್ಷ ರೂಪಾಯಿ ಇಲ್ಲ. ನಾವು ಬಹುಶಃ ತಾವು ಹೈಮಾಸ್ ಲೈಟ್ಸ್ ಬಗ್ಗೆ ಹೇಳ್ತಾ ಇರ್ಬೋದು. ನಮ್ಮ ಹತ್ರ ಬಹಳಷ್ಟು ಲೆಟರ್ಸ್ ಬಂದು ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಾಗಿರುವಂತಹ ಸುಂದರೇಶ್ ಬಾಬು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು PWD ಡಿಪಾರ್ಟ್ಮೆಂಟ್ ಕಡೆಯಿಂದಾನೆ ಒಂದು ಹೈಮಾಸ್ ಲೈಟ್ ಮಾಡಕ್ಕೆ ಎಷ್ಟು ಅನುದಾನ ಆಗ್ತದೆ, 3,08,000 ಅಂತ ಹೇಳಿದ್ದಾರೆ. ನಾವು ಎಲ್ಲ ಶಾಸಕರು ಸಚಿವರು ಕೇಳಿರುವಂತ ಇದರಲ್ಲಿ ಈ ಒಂದು ಹಂತದಲ್ಲಿ ಅದಕ್ಕೆ ಎಷ್ಟು ಬೇಕು, ಏನ್ ಪೆಡೆಸ್ಟಲ್ ಬೇಕಿದೆ, ಮೇಂಟೆನೆನ್ಸ್ ಎಲ್ಲಿಂದ, ಏನೇನ್ ಪರ್ಮಿಷನ್ಸ್ ಬೇಕು ಅಂತ ನಾವು ಮಾಡಿದ್ದೀವಿ. ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನಿದೆ ಅಂದ್ರೆ, ಒಂದು ರೋಡ್ ಆಗ್ಲಿ, ಹೈಮಾಸ್ ಲೈಟ್ ಆಗ್ಲಿ, ಆರೋ ಪ್ಲಾಂಟ್ಗಳಾಗ್ಲಿ, ಒಂದು ಸೀಮಿತ ಇರ್ತಕ್ಕಂಥ ಹಣ. ಇವಾಗ ರೋಡ್ ಆಗ್ಬೇಕಂದ್ರೆ, ಒಂದು RDPR ರೋಡ್ ಆಗ್ಬೇಕಂದ್ರೆ 60 ಲಕ್ಷ ಇರ್ತದೆ, PWD ರೋಡ್ ಆಗ್ಬೇಕಂದ್ರೆ 80 ಲಕ್ಷ ಇರ್ತದೆ. ಯಾ ಅಧೀನದಲ್ಲಿ ಬರ್ತದೆ ಅಷ್ಟೇ ನಾವು ಬಳಸ್ಕೊಳ್ಬಹುದು ಅಂತ. ನಾವು ಎಕ್ಸ್ಟ್ರಾ ಏನ್ ಕೊಡಕ್ಕಾಗಲ್ಲ. PWD 80 ಲಕ್ಷ ಇದೆ 1 ಕಿಲೋಮೀಟರ್ ಅಂದ್ರೆ 80 ಲಕ್ಷನೇ ಕೊಡಬೇಕು. RDPR 65 ಲಕ್ಷ ಇದೆ ಅಂದ್ರೆ 65 ಲಕ್ಷಕ್ಕೆ ಮಾಡಬೇಕು. 60 ಲಕ್ಷ ಇದ್ದಿದ್ದು ನಾವು 80 ಮಾಡಕ್ಕಾಗಲ್ಲ, 80 ಇದ್ದು 1 ಕೋಟಿ ಮಾಡಕ್ಕಾಗಲ್ಲ. ಸೊ ಇಷ್ಟರ ನಡುವೆ ಆಗಾಗ ಸಚಿವರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಜಿಲ್ಲೆಯಿಂದ ಅಪಸ್ವರ ಕೇಳಿ ಬರ್ತಾ ಇರುತ್ತೆ. BR ಪಾಟೀಲ್ರು ಇರ್ಬೋದು, ಈ ರೀತಿ ಸೀನಿಯರ್ಸ್ ಎಲ್ಲ. ತಮ್ಮ ಅನಿಸಿಕೆ ಏನು ಆ ವಿಚಾರದಲ್ಲಿ? BR ಪಾಟೀಲ್ ಅವರು ಬಹಳ ಒಬ್ಬ ಸೀನಿಯರ್ ಲೀಡರ್ ಆಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿ ಅವರ ಅಡ್ವೈಸರ್ ಆಗಿನೂ ಕೂಡ ಕೆಲಸ ಮಾಡಿದ್ದಾರೆ. ಈಗ ಪ್ಲಾನಿಂಗ್ ಕಮಿಷನ್ ಇದರ ವೈಸ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಸುಮಾರು ಒಂದು 40-45 ವರ್ಷದ ಒಂದು ಅನುಭವ ಇದೆ. ಬಹುಶಃ ಕೆಲವು ಸತಿ ಕೆಲಸ ಕಾರ್ಯಗಳು ಅವ್ರು ಹೇಳಿದ್ದು ಆಗಿರಲಿಲ್ಲ ಅಂದರೆ ಅವ್ರ ಆಕ್ಷೇಪ. ಆ ಥರ ಏನು ಅವರು ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಯಾರ ಒಂದು ಇಂಡಿವಿಜುವಲ್ ಬಗ್ಗೆ ಏನು ವಿರುದ್ಧ ಟೀಕೆ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಬಹುಶಃ ಇಟ್ ಈಸ್ ಆಲ್ ಜಸ್ಟ್ ಪಾರ್ಟ್ ಆಫ್ ಡೈಲಿ ಲೈಫ್.